ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಅನೇಕ ಇತಿಹಾಸಕಾರರ, ಸಂಶೋಧನೆಕಾರರ, ಸಾಹಿತಿಗಳ ಎಷ್ಟೊಂದು ವಿಡಿಯೋಗಳನ್ನು ನಾನು ಮಾಡಿದ್ನಿ. ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ. ಆದರೆ ಇವತ್ತು ಶಿಕ್ಷಣದ ಒಂದು ಕಾಶಿ ಉತ್ತರ ಕರ್ನಾಟಕದಲ್ಲಿ ಒಂದು ಸಂಶೋಧನೆಕಾರರು, ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾದಂಥ ದೇಶ ವಿದೇಶಗಳಲ್ಲಿಯೂ ಸಹಿತ ಅನೇಕ ಪ್ರವಚನಗಳನ್ನು ಕೊಟ್ಟಂಥ ಒಬ್ಬ ಅದ್ಭುತ ವ್ಯಕ್ತಿಯ ಮನೆಗೆ ನಾನು ಬಂದಿದ್ದೀನಿ ಅಂದರೆ ತುಂಬ ಹೆಮ್ಮೆ ಅಲ್ರಿ. ಆ ವ್ಯಕ್ತಿ ಇವತ್ತು ಕರ್ನಾಟಕ ರಾಜ್ಯದ ಆಸ್ತಿ ಅಲ್ಲ, ಭಾರತ ದೇಶದ ಒಂದು ಆಸ್ತಿ. ಆ ಆಸ್ತಿಯ ರತ್ನ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡುವ ಹವ್ಯಾಸ ಆಯಿತು. ಯಾಕೆ ಹವ್ಯಾಸ ಆಯಿತು, ಯಾಕೆ ಈ ವ್ಯಕ್ತಿಯ ಹತ್ತಿರ ನಾನು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಂದ್ರೆ, ನಾವು ಇವತ್ತು ಬದುಕೋದು ಒಂದು ದಾರಿ ಹುಡ್ಕಾಕತ್ತೀವಿ. ನಾವು ನೆಮ್ಮದಿಯಿಂದ ಬದುಕಬೇಕು, ಶಾಂತಿಯಿಂದ ಬದುಕಬೇಕು, ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಬದುಕಬೇಕು. ಇವತ್ತು ನಮಗೆ ಶರಣರು ಹೇಳಿದಂಥ ಸೂಫಿ ಸಂತರ ನಾಡಿನಲ್ಲಿ ನಾವು ಹೆಂಗೆ ಬದುಕಬೇಕು, ಆ ಬದುಕುವ ದಾರಿಯನ್ನು ಹುಡುಕಾಡ್ತಾ ಹೋಗುವಾಗ ಇಂಥ ಒಬ್ಬ ವ್ಯಕ್ತಿಗಳು ನೂರಾರು ಪುಸ್ತಕಗಳ ಮುಖಾಂತರ ಇವತ್ತು ಜನರಿಗೆ ಎಲ್ಲರಿಗೂ ಜನಪ್ರಿಯ ಆದಂಥ ವ್ಯಕ್ತಿ ಆ ಆಸ್ತಿ. ಅವ್ರ ಜೊತೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಅವರ ನಡೆ ನುಡಿ, ಅವರು ಶೋಧನೆ ಮಾಡಿದಂಥ ಅನೇಕ ಇತಿಹಾಸಗಳನ್ನು ಹೇಳಿದಂಥ ಅನೇಕ ಪುಸ್ತಕ ರೂಪದಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನು ಮಾರ್ಗದರ್ಶನ ಕೊಡಬೇಕು, ಇಂಥ ಹಿರಿಯ ಸಾಹಿತಿಗಳು ಹೋದ ಮೇಲೆ ಅವರ ಪರಂಪರೆ ಇನ್ನೂ ಮುಂದೆ ಬೆಳೆಯೋಗೋಸ್ಕರ ನಮಗೂ ಒಂದು ಸ್ವಲ್ಪ ಮಾರ್ಗದರ್ಶನ ಬೇಕು. ನಮ್ಮ ಈ ವಾಹಿನಿ ಮುಖಾಂತರ ಇವತ್ತು ನಾವು ಯಾವ ರೀತಿ ನಮ್ಮ ಬದುಕನ್ನು ದಾರಿ ಮಾಡ್ಕೋಬೇಕು, ಸುಗಮ ಮಾಡ್ಕೋಬೇಕು. ದೈನಂದಿನವಾಗಿ ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಜಾತಿ ಗಲಭೆ ಏನು ಅವಶ್ಯಕತೆ ಐತ್ರಿ? ನಾವು 1000 ವರ್ಷಕ್ಕೆ ಬದುಕು ಬಂದೀವಿ. 3 ದಿವಸ ಇದ್ದು 3 ದಿವಸದ ಸಂತೆ ಅನೇಕ ವಿದ್ವಾನ ಹೇಳಿದಾರ, ಅನೇಕ ತಪಸ್ವಿಗಳು ಹೇಳಿದಾರ, ಅನೇಕ ಮಹರ್ಷಿಗಳು ಹೇಳಿದಾರ, ಅನೇಕ ತತ್ವ ಸಿದ್ಧಾಂತಗಳನ್ನ ಅಳವಡಿಕೆ ಮಾಡಿದಂಥ ಈ ಪರಂಪರೆಯ ಭಾರತದಲ್ಲಿ ಇಂಥವರೊಬ್ಬರು ಉತ್ತರ ಕರ್ನಾಟಕದ ಪ್ರಮುಖ ವ್ಯಕ್ತಿ ರಂಜಾನ್ ದರ್ಗಾ ಸಾಹೇಬ್ರ ಮನೆಗೆ ಬಂದಿದ್ದೀನಿ. ಅವರ ಮಾತಿನಿಂದನೇ ಕೇಳ್ತೀನಿ, ಇವತ್ತು ಯಾಕೆ ಸರ್ ಈ ಎಲ್ಲ ನಾವು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡೀವಿ, ನಮ್ಮಲ್ಲೇ ಯಾಕೆ ಸಂಘರ್ಷ? ಅವರು ಒಂದು ಮಾತು ಹೇಳ್ತಾರೆ, ನಾವು ಹಿಂದೂ ಅಂದ್ರೆ ಬೇಜಾರು, ಮುಸ್ಲಿಂ ಅಂದ್ರೂ ಬೇಜಾರು, ನಮಗೆ ಮನುಷ್ಯರು ಅಂದರೆ ಖುಷಿ ಅಂತಾರೆ. ಇದೆಂಥ ಅದ್ಭುತ ಅಲ್ರಿ. ನಾವು ವ್ಯಾಪಾರ ಮಾಡೋಕ್ಕೆ ಯಾವ ಜಾತಿ ನೋಡೋದಿಲ್ಲ, ವಿನಿಮಯ ಮಾಡ್ಕೋತೀವಿ, ಪರಸ್ಪರ ಹೊಂದಾಣಿಕೆ ಮಾಡ್ಕೋತೀವಿ. ಆಸ್ತಿ ಖರೀದಿ ಮಾಡುವಾಗ ಯಾವ ಜಾತಿ ನೋಡೋದಿಲ್ಲ. ಧರ್ಮದ ವಿಚಾರ ಬಂದಾಗ ಮೈದಾನಕ್ಕೆ ಇಳಿತೀರಿ. ಯಾಕೆ? ರಕ್ತ ಕ್ರಾಂತಿ ಮಾಡ್ಕೊಳಕತ್ತೀರಿ. ಇವತ್ತು ನಾವು ಬದುಕಬೇಕು, ಬದುಕಿ ಒಂದು ಜಯಿಸಬೇಕು, ಸಿದ್ಧಾಂತಗಳನ್ನು ಹೇಳಬೇಕು. ಈ ಸೂಫಿ ಸಂತರ ನಾಡು, ಅನ್ನ ಬಸವಣ್ಣರ ನಾಡಿನಲ್ಲಿ ಅನ್ನ ದಾಸೋಹದ ಕಾಯಕದ ಕೆಲಸ ಮಾಡುವಂಥ ಅದ್ಭುತ ವ್ಯಕ್ತಿಗಳ ಈ ನಾಡಿನಲ್ಲಿ ರಂಜಾನ್ ದರ್ಗಾ ಅವರು ಹುಟ್ಟಿದಾರಂದ್ರೆ ಹೆಮ್ಮೆ ಅಲ್ರಿ. ಅವರ ಸಾಹಿತ್ಯಿಕ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಶೋಧಗಳನ್ನು ಮಾಡಿದ್ದಾರೆ. ಈ ಪ್ರತಿಯೊಂದು ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇವತ್ತು ಹೆಸರುವಾಸಿಯಾದಂಥ ರಂಜಾನ್ ದರ್ಗಾ ಸಾಹೇಬರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸರ್, ಇವತ್ತು ನಡೆಯುತ್ತಿರುವಂಥ ಪರಿಸ್ಥಿತಿ ವಿಷಕಾರಿ ಆಗ್ತಾಯಿದೆ ಸರ್, ಭಾಳ ವಿಕೋಪಕ್ಕೆ ಹೋಗ್ತಾ ಇದೆ. ಅದನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ನಿಮ್ಮಂಥ ಸಾಹಿತಿಗಳ ಹತ್ತಿರ ಮಾತ್ರ ಐತಿ ಅಂತ ನನ್ನ ಅನಿಸಿಕೆ ಸರ್. ನಮಸ್ಕಾರ. ಇಲ್ಲ, ಅದು ತಾವು ಭಾಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರೆ, ನಮ್ಮ ಭಾರತೀಯ ಪರಂಪರೆ ಇದಲ್ಲ, ಅದು ಭಾಳ ಶಕ್ತಿಶಾಲಿ ಇದೆ. ನಮ್ಮ ಎಲ್ಲ ದುರಂತಗಳೆಲ್ಲಿದ್ದಾವೆ ಅಂದರೆ ಆ ಪರಂಪರೆಯನ್ನು ಮರಿತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾವು ಜನರಿಗೆ ಕಲಿಸ್ಲಿಕ್ಕೆ ಹೋಗ್ತೇವೆ, ಅದು ತಪ್ಪು. ಜನರಿಂದ ಕಲೀಲಿಕ್ಕೆ ಹೋಗಬೇಕು. ನಮ್ಮ ಪೂರ್ವಜರು ಹೆಂಗೆ ಬದುಕಿದ್ರು, ನಮ್ಮ ತಾಯಿ ತಂದೆ ಹೇಗೆ ಬದುಕಿದ್ರು, ಅಜ್ಜ ಅಜ್ಜಿ ಹೇಗೆ ಬದುಕಿದ್ರು, ಅಲ್ಲಿ ನಮ್ಮ ಭಾರತ ಇದೆ. ನಾವು ಅದನ್ನು ಮರಿತಾ ಇದ್ದೇವೆ. ನಾವು ಜನರಿಗೆ ಏನು ಉಪದೇಶ ಮಾಡ್ತಾಯಿದ್ದೇವೆ? ಹಿಂದೂ ಮುಸ್ಲಿಂ ಅಂತ ಉಪದೇಶ ಮಾಡ್ತಾಯಿದ್ದೇವೆ. ನಮ್ಮ ಜನರು ಹೆಂಗೆ ಬದುಕಿದ್ರು? ಒಂದಾಗಿ ಬದುಕಿದ್ರು. ಅವ್ರಿಗೆ ಹಿಂದೂ ಮುಸ್ಲಿಂ ಗೊತ್ತೇ ಇದ್ದಿಲ್ಲ, ಮನುಷ್ಯ ಪ್ರೀತಿ ಒಂದೇ ಗೊತ್ತಿತ್ತು. ಪ್ರೀತಿ ಅಂದರೆ ಎಲ್ಲ ಧರ್ಮಗಳ ಧರ್ಮ, ಅದನ್ನೇ ಮರೆತುಬಿಟ್ಟಿದ್ದೇವಲ್ಲ. ಈ ಮರೆಯುವಿಕೆ ಏನದಲ್ಲ, ಯಾಕಾಯಿತು? ಒಬ್ಬ ಹಿಂದೂ ತನ್ನ ಧರ್ಮವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಒಬ್ಬ ಮುಸ್ಲಿಮು ತನ್ನ ಧರ್ಮವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಯಾವ್ಯಾವ ಧರ್ಮದವ್ರು ಅದಾರಲ್ಲ, ಅವರು ಆಯಾ ಧರ್ಮಗಳನ್ನು ಮೊದಲು ಅಧ್ಯಯನ ಮಾಡಬೇಕು ಸರಿಯಾಗಿ, ಆಮೇಲೆ ಬೇರೆ ಧರ್ಮಗಳನ್ನು ಅಧ್ಯಯನ ಮಾಡಬೇಕು. ಆವಾಗ ಒಂದೇ ಅನ್ನೋದು ಗೊತ್ತಾಗ್ತದೆ. ನಮ್ಮ ದುರಂತದ ಮೂಲ ಏನದಂದ್ರೆ, ನಾವು ಏನನ್ನೂ ಓದೋದಿಲ್ಲ. ನಮಗೆ ನಮ್ಮ ಧರ್ಮನೂ ಗೊತ್ತಿಲ್ಲ, ಬೇರೆಯವ್ರ ಧರ್ಮನೂ ಗೊತ್ತಿಲ್ಲ. ಆದರೆ ಧರ್ಮದ ಹೆಸರಿನಲ್ಲಿ ದ್ವೇಷ ಸಂಸ್ಕೃತಿ ಬೆಳೆಸೋದು ನಮ್ಗೆ ಗೊತ್ತಾಗ್ತಾಯಿದೆ. ಇದು ನಾವು ಮಾಡ್ತಾಯಿರೋ ಬಹುದೊಡ್ಡ ತಪ್ಪು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಮೊದಲು ನಮ್ಮನ್ನು ನಾವು ತಿಳ್ಕೊಬೇಕಾಗಿದೆ.
ನಾವು ಮಾಡುವ ತಪ್ಪುಗಳನ್ನು ತಿಳ್ಕೊಂಡಾಗ ಬೇರೆಯವರು ತಾವೇ ಸರಿ ಆಗ್ತಾರೆ. ಇದು ನಮ್ಮ ಒಂದು ಸಂಸ್ಕೃತಿ ಅದ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿ ಅಂದರೆ ಯಾವುದು? ನಮ್ಮ ಸಂಸ್ಕೃತಿ ಅಂದರೆ ಅದು ನಮ್ಮ ಸೂಫಿಗಳು, ಶರಣರು, ದಾಸರು, ಸಂತರು, ನಮ್ಮ ಅನುಭಾವಿ ಕವಿಗಳು ಕೊಟ್ಟಂಥ ಸಂಸ್ಕೃತಿನೇ ಭಾರತ ಸಂಸ್ಕೃತಿ. ಅವ್ರು ಎಂದೂ ನೀವು ಸಂತರನ್ನು ತೊಗೊಳ್ರಿ, ದಾಸರನ್ನು ತೊಗೊಳ್ರಿ, ಶರಣರನ್ನು ತೊಗೊಳ್ರಿ, ಸೂಫಿ ಸಂತರನ್ನು ತೊಗೊಳ್ರಿ, ಅನುಭಾವಿಗಳನ್ನು ತೊಗೊಳ್ರಿ, ಅವ್ರು ಎಂದೂ ಕೂಡ ಮನುಷ್ಯನನ್ನೇ ಬೇರೆಯಾಗಿ ನೋಡಿಲ್ಲ. ಈ ಪರಂಪರೆ ಅದ. ಗಾಂಧೀಜಿಯವರಿಗೆ ಏನಿತ್ತು? ನರಸಿಂಹ ಮೆಹ್ತಾ ಪರಂಪರೆ ಇತ್ತು, ಒಬ್ಬ ಸಂತನ ಪರಂಪರೆ. ಅಂಬೇಡ್ಕರಿಗೆ ಯಾವ ಪರಂಪರೆ ಇದೆ? ಅದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇಬ್ಬರು ಈ ಅಂಬೇಡ್ಕರ್ ಆಗಲಿ ಗಾಂಧೀಜಿಯವರಾಗಲಿ ಸಂತ ಪರಂಪರೆಯಿಂದ ಬಂದಿದ್ದಾರೆ. ಅಂಬೇಡ್ಕರ್ ಹಿಂದೆ ಕಬೀರ್ ಪಂಥ ಇದೆ. ಇಲ್ಲಿ ವೈಷ್ಣವಿ ಪಂಥ. ಯಾರು? ವೈಷ್ಣವ ಜನತೋ ಏನು ಹೇಳ್ತಾರೆ? ಪೀಡ ಪರಾಯಿ ಜಾನಿರು. ಬೇರೆಯವರ ದುಃಖ ಅರ್ಥ ಮಾಡಿಕೊಂಡ್ರೆ ಅವಾಗ ನೀನು ವೈಷ್ಣವ ಆಗ್ತಿ, ಅವಾಗ ನೀ ಕಬೀರ್ ಆಗ್ತಿ, ಅವಾಗ ಶರಣ ಆಗ್ತಿ, ಅವಾಗ ಸಂತ ಆಗ್ತಿ, ಅವಾಗ ಸೂಫಿ ಆಗ್ತಿ. ಸೂಫಿ ಅಂದರೆ ಏನು? ಲವ್ ದ ಪೀಪಲ್. ನೀ ದೇವರನ್ನು ಪ್ರೀತಿಸ್ಬೇಕಾ? ಜನರನ್ನು ಪ್ರೀತಿಸೋ, ಅಲ್ಲೇ ಬರ್ತಾನೆ ಅನ್ನುವ ಒಂದು ಸಿದ್ಧಾಂತ. ಇಷ್ಕ್ ಅನ್ನೋದು ಸೂಫಿಗಳ ಇಷ್ಕು ಬಸವಣ್ಣಂದೇ ವ್ಯತ್ಯಾಸ ಇಲ್ಲ. ಇದನ್ನು ನಾವು ತಿಳ್ಕೊತಾ ಇಲ್ಲಲ್ಲ. ಇದನ್ನು ತಿಳ್ಕೊಳ್ಳೋದು ಏನಾಗ್ತದೆ? ಇದು ಹುಚ್ಚರ ಸಾಮ್ರಾಜ್ಯ ಆಗಿದೆ. ರಾಜಕಾರಣಿಗಳು ತಮ್ಮ ಮತಕ್ಕೋಸ್ಕರ ಜನರನ್ನು ಬೇರ್ಪಡಿಸ್ತಾರೆ. ಸುಮ್ಮನೆ ಹೊಗಳ್ತಾರೆ, ಸುಮ್ಮನೆ ತೆಗಳ್ತಾರೆ. ಜನರು ರಾಜಕಾರಣಿಗಳಿಗೆ ಪಾಠ ಕಲಿಸುವಂಥ ದೊಡ್ಡ ಸಂಸ್ಕಾರ ನಮ್ಮ ಸಮಾಜದಲ್ಲಿದೆ. ಹಿಂಗಲ್ಲಪ್ಪ ನೀನು ಮಾಡೋದು ತಪ್ಪು ಅಂತ ಹೇಳುವಷ್ಟು ಶಕ್ತಿ ನಮ್ಮ ಜನರಿಗಿದೆ. ನಮ್ಮ ಜನರಿಗೆ ಅವರ ಶಕ್ತಿಯನ್ನು ತೋರಿಸಿಕೊಡೋದೇ ಸಾಹಿತಿಗಳ, ಪತ್ರಕರ್ತರ ಮತ್ತು ತಮ್ಮಂಥ ವಿಚಾರವಾದಿಗಳ ಒಂದು ಕರ್ತವ್ಯ ಆಗಬೇಕು. ಆವಾಗ ಸಮಾಜ ಬದಲಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ತಗೊಳ್ಳಿ, ಈಗ ನಾವು ನೋಡೋ ದೃಷ್ಟಿಕೋನ ಮೇಲಿದೆ. ಒಂದೇ ಧರ್ಮದೊಳಗೆ ಎರಡು ವೈರುಧ್ಯಗಳನ್ನು ನಾವು ಕಾಣ್ತೇವೆ. ಇಸ್ಲಾಂ ತಗೊಳ್ರಿ. ಇಸ್ಲಾಂ ಧರ್ಮದ ಹೆಸರಲ್ಲೇ ಬಿನ್ ಲಾಡೆನ್ನೂ ಬರ್ತಾನೆ, ಖಾನ್ ಅಬ್ದುಲ್ ಗಫಾರ್ ಖಾನ್ರು ಬರ್ತಾರೆ. ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ಹಿಟ್ಲರ್ನೂ ಬರ್ತಾನೆ, ಮದರ್ ತೆರೇಸಾನೂ ಬರ್ತಾಳೆ. ಅಲ್ಲೇ ಅಮೃತ, ಅಲ್ಲೇ ವಿಷ. ಹಿಂದೂ ಧರ್ಮದ ಹೆಸರಿನಲ್ಲಿ ಗಾಂಧಿನೂ ಬರ್ತಾರೆ, ಗೋಡ್ಸೆನೂ ಬರ್ತಾನೆ. ಸಿಖ್ ಧರ್ಮದ ಹೆಸರಿನಲ್ಲಿ ನಾವು ನೋಡಿದ್ರೆ ಭಗತ್ ಸಿಂಗ್ ಅಂತವರು ಬರ್ತಾರೆ, ಬಿಂಡ್ರನ್ವಾಲೆ ಅಂತವರು ಬರ್ತಾರೆ. ಒಂದೇ ಧರ್ಮ. ಆ ಧರ್ಮ ಒಳ್ಳೆಯ ಮನುಷ್ಯರು ಅದನ್ನು ಒಳ್ಳೆಯದಾಗಿ ತಿಳ್ಕೊಂಡು ಒಳ್ಳೆಯದನ್ನು ಹೇಳ್ತಾರೆ. ದುಷ್ಟರು ತಮ್ಮ ದುಷ್ಟ ಪ್ರಜ್ಞೆಯೊಂದಿಗೆ ಅದನ್ನು ಅರ್ಥ ಮಾಡಿಕೊಂಡು ದುಷ್ಟತನದಲ್ಲಿ ಹೇಳ್ತಾರೆ. ನಮ್ಮ ಕೆಲಸ ಏನಾಗಬೇಕಿದೆ? ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್, ಭಗತ್ ಸಿಂಗ್, ಮದರ್ ತೆರೇಸಾ ಇವ್ರನ್ನ ಒಂದಾಗಿ ನೋಡುವಂಥ ಮನಸ್ಸು ಬೆಳಿಬೇಕು. ಉಳಿದವರನ್ನು ಒಂದಾಗಿ ನೋಡುವಂಥ ಮನಸ್ಸು ಬೆಳಿಬೇಕು. ಆವಾಗ ಭಾರತ ಅರ್ಥ ಆಗ್ತದೆ. ಭಾರತದ ನಿಜವಾದ ರಹಸ್ಯ ಇರೋದು ಅದರ ಒನ್ನೆಸ್ಸಲ್ಲಿ, ಒಂದುತನದಲ್ಲಿ. ಯಾವುದೇ ತಗೊಳ್ರಿ, ಯತ್ರ ವಿಶ್ವಂ ಭವತಿ ಏಕನೀಡಂ. ಯತ್ರ ವಿಶ್ವಂ ಭವತಿ ಏಕನೀಡಂ ಅಂದರೆ ಎಂಟೈರ್ ವರ್ಲ್ಡ್ ಈಸ್ ಎ ನೆಸ್ಟ್. ಇಡೀ ಜಗತ್ತು ಒಂದು ಗುಬ್ಬಿಯ ಗೂಡು. ಇಡೀ ಜಗತ್ತು ನೀವು ಎಲ್ಲಿ ಬೆಂಕಿ ಹಚ್ಚಿದ್ರೂ ಗೂಡು ಸುಟ್ಟು ಹೋಗಿಬಿಡ್ತದೆ. ನೀವು ಅಫ್ಘಾನಿಸ್ತಾನದಾಗ ಯುದ್ಧ ಮಾಡಿದ್ರು ಭಾರತದ ಮೇಲೆ ಪರಿಣಾಮ ಆಗ್ತದೆ. ಯುರೋಪ್ನಲ್ಲಿ ಯುದ್ಧ ಮಾಡಿದ್ರು ಜಗತ್ತಿನ ಮೇಲೆ ಪರಿಣಾಮ ಆಗ್ತದೆ. ಎರಡನೇ ಮಹಾಯುದ್ಧದಲ್ಲಿ ಜಗತ್ತಿಗೆ ಪರಿಣಾಮ ಆಯ್ತಿಲ್ಲ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ ಇದೆ ಅಂದರೆ ದೇವರು ಒಬ್ಬನೇ ಇದ್ದಾನೆ. ಜ್ಞಾನಿಗಳು ಬೇರೆ ಬೇರೆ ಹೆಸರಿನ ಕರೀತಾರೆ. ಒಬ್ಬ ಶ್ರೀರಾಮ್ ಅಂತಾನೆ, ಒಬ್ಬ ಕೃಷ್ಣ ಅಂತಾನೆ, ಈಶ್ವರ ಅಂತಾನೆ, ಅಲ್ಲಾ ಅಂತಾನೆ, ಅಹುರ ಮಜ್ದ ಅಂತಾನೆ, ಯಹೋವ ಅಂತಾನೆ. ಒಂದೇ ವಸ್ತು. ನೀರಿದೆ, ಪಾನಿ ಅಂತೇವೆ, ವಾಟರ್ ಅಂತೇವೆ, ಜಲ ಅಂತೇವೆ, ಉದಕ್ ಅಂತೇವೆ, ಉದ ಅಂತೇವೆ. ವಸ್ತು ಒಂದೇ ಇದೆ. ಇದು ಏಕಂ ಸತ್.
ವಿಪ್ರಾಹ ಅಂದರೆ ವಿಪ್ರರು ಅಂದರೆ ಬ್ರಾಹ್ಮಣರಲ್ಲ, ಜ್ಞಾನಿಗಳು ಅಂತ ಅರ್ಥ. ಇಲ್ಲಿ ಜ್ಞಾನಿಗಳು ಅನೇಕ ವಿಧದಲ್ಲಿ ಹೇಳಿದ್ದಾರೆ ಜಗತ್ತಿನೊಳಗೆ. ನೀವು ಅಲ್ಲ ಅಂದರೂ ಒಂದೇ, ಶ್ರೀರಾಮ ಅಂದರು ಒಂದೇ, ಕೃಷ್ಣ ಅಂದರು ಒಂದೇ, ಪರಮಾತ್ಮ ಅಂದರು ಒಂದೇ, ಈಶ್ವರ ಅಂದರು ಒಂದೇ, ಅಹುರ ಮಜ್ದ ಅವರು ಪಾರ್ಸಿಗಳು ಹೇಳ್ತಾರೆ ಅಂದರೂ ಒಂದೇ. ನೀವು ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನೀವು ಇದೇ ರೀತಿ ದುರಂತ ಒಂದು ಬದುಕನ್ನು ಬದುಕ್ತೀರಿ. ಇಷ್ಟದ ಸರಳ ಸಹಜದ. ಬಡತನ ಎಲ್ಲಿಲ್ಲ? ಮುಸ್ಲಿಮ್ಸಲ್ಲಿ ಬಡತನ ಇದೆ. ಶ್ರೀಮಂತ ಮುಸ್ಲಿಮ್ಸ್ ಏನು ಮಾಡಿದ್ರು ಅವರಿಗೆ? ಲಿಂಗಾಯತರಲ್ಲಿ ಬಡತನ ಇದೆ. ಲಿಂಗಾಯತ ಶ್ರೀಮಂತರು ಏನು ಮಾಡಿದ್ರು? ಬ್ರಾಹ್ಮಣರಲ್ಲಿ ಬಡತನ ಇದೆ. ಶ್ರೀಮಂತ ಬ್ರಾಹ್ಮಣರು ಏನು ಮಾಡಿದ್ರು? ಕ್ರಿಶ್ಚಿಯನ್ಸಲ್ಲಿ ಬಡತನ ಇದೆ. ಯಾವ ಧರ್ಮದಾಗ ಬಡತನ ಇಲ್ಲ ಹೇಳ್ರಿ? ಆ ಬಡವ್ರನ್ನ ಯಾರು ನೋಡ್ತಾರೆ? ಯಾಕಂದರೆ ಮನುಷ್ಯ ಒಂದೇ ಅನ್ನೋದು ನಾವು ಯಾರೂ ಮಾಡಿಲ್ಲ, ಬರೇ ಮಾತಿನಲ್ಲಿ ಹೇಳ್ತೇವೆ. ನಾವು ಮಾತಿನಲ್ಲಿ ಏನು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ. ಮತ್ತು ಇವರೆಲ್ಲ ಅಸ್ಪೃಶ್ಯತೆ ಆಚರಣೆ ಮಾಡ್ತೇವೆ, ಬಡತನವನ್ನು ಬೆಳೆಸ್ಕೊಂಡು ಹೋಗ್ತೇವೆ, ಶೋಷಣೆ ಮಾಡ್ತೇವೆ. ಎಲ್ಲದರದ್ದು ಇದು ಒಂದೇ ಧರ್ಮದ ಪ್ರಶ್ನೆಯಲ್ಲೇ ಇಲ್ಲ. ಮುಸ್ಲಿಮರಲ್ಲಿ ಶೋಷಣೆ ಮಾಡೋರಿದ್ದಾರೆ, ಮುಸ್ಲಿಮರಲ್ಲಿ ತುಳಿತಕ್ಕೊಳಗಾದವರಿದ್ದಾರೆ, ಹಿಂದೂಗಳಲ್ಲಿದ್ದಾರೆ, ಕ್ರಿಶ್ಚಿಯನ್ಸಲ್ಲಿದ್ದಾರೆ, ಯಾರಲ್ಲಿಲ್ಲ? ಇದು ನಿಜವಾದಂಥ ಧರ್ಮದ ಪರಿಕಲ್ಪನೆ. ಮನುಷ್ಯತ್ವ ಅನ್ನೋದು, ಪ್ರೀತಿ ಅನ್ನೋದು, ದಯೆ ಅನ್ನೋದು ಎಲ್ಲ ಧರ್ಮಗಳ ಧರ್ಮ. ಅದು ಎಲ್ಲ ಧರ್ಮ ಇದೇ ಹೇಳ್ತಾವಲ್ಲ. ಮತ್ತು ಇದನ್ನು ಯಾಕೆ ನೀವು ಒಪ್ಪೋದಿಲ್ಲ? ಈ ಪ್ರಶ್ನೆ ನಮ್ಮ ಮುಂದಿದೆ. ಇದಕ್ಕೆ ಪ್ರಶ್ನೆ ಉತ್ತರ ಬೇಕಾದರೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾನು ಬದಲಾಗಿದ್ದೀನ್ಯಾ? ನನ್ನ ನಾಲಿಗೆ ಏನಾದರೂ ಹೇಳ್ತದೆ? ನಾನೇನದೀನಿ? ನಾಲಿಗೆ ಮೈಕ್ ಮುಂದೆ ಒಳ್ಳೆಯದನ್ನೇ ಹೇಳ್ತದೆ, ಮನಸ್ಸು ಅದಕ್ಕೆ ನಮ್ಮ ನಾಲಿಗೆಗೂ ನಮ್ಮ ಮನಸ್ಸಿಗೂ. ಇದಕ್ಕೆ ಬಸವಣ್ಣವರು ಏನು ಹೇಳಿದ್ರು? ನೀವು ಒಳಗೂ ಶುದ್ಧರಾಗಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಮತ್ತು ಎರಡೂ ಶುದ್ಧಿ. ಬಹಿರಂಗ ಶುದ್ಧಿ ಯಾವಾಗ ಆಗ್ತದೆ? ಅಂತರಂಗದಲ್ಲಿ ಶುದ್ಧಿನೇ ಇಲ್ಲ ಅಂದಮೇಲೆ ಬಹಿರಂಗದಲ್ಲಿ ಶುದ್ಧಿ ಹೆಂಗೆ ಆಗ್ತದೆ? ನೀವು ಒಳಗಡೆ ಮುಸ್ಲಿಮ್ ಇಲ್ಲಂದರೆ ಹೊರಗಡೆ ಹೆಂಗೆ ಮುಸ್ಲಿಮ್ ಆಗ್ತೀರಿ? ಒಬ್ಬಳು ಪ್ಯಾಲೆಸ್ಟೈನಿಯನ್ ಲೇಡಿ ಆ ಕಾಲಿನಲ್ಲಿ ಪೈಗಂಬರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಕೋಮುವಾದ ಅಂದರೆ ಏನು ಅಂತ ಕೇಳ್ತಾಳೆ. ಎಷ್ಟು ಚಂದ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಿನ್ನ ಸಮಾಜದವರು ಅಂದರೆ ನಿನ್ನ ಧರ್ಮದವರು, ನಿನ್ನ ಸಮಾಜದವರು ತಪ್ಪು ಮಾಡ್ತಾ ಇದ್ದಾಗ್ಯೂ ನೀನು ಬೆಂಬಲ ವ್ಯಕ್ತಪಡಿಸಿದಾಗ ಅದು ಕೋಮುವಾದ ಆಗುತ್ತದೆ. ಇವತ್ತು ನಾವೇನು ಮಾಡ್ತಾಯಿದ್ದೆವು? ನಮ್ಮ ಮನುಷ್ಯ ಅಂತೇವು. ನಮ್ಮ ಮನುಷ್ಯ ಯಾರು? ಮುಸ್ಲಿಮ್ ನಮ್ಮ ಮನುಷ್ಯ ಅಲ್ಲ. ಸತ್ಯ ಮಾತಾಡೋ ನಮ್ಮ ಮನುಷ್ಯ. ಹಿಂದೂ ನಮ್ಮ ಮನುಷ್ಯ ಅಲ್ಲ. ಒಳ್ಳೆಯದನ್ನು ಹೇಳೋವ ನಮ್ಮ ಮನುಷ್ಯ. ಪ್ರಾಮಾಣಿಕವಾಗಿರೋ ನಮ್ಮ ಮನುಷ್ಯ. ಇಡೀ ಜಗತ್ತನ್ನು ಪ್ರೀತಿಸುವವ, ವಿಶ್ವ ಮಾನವ ಪ್ರಜ್ಞೆ ಇರೋವ ನಮ್ಮ ಮನುಷ್ಯ. ಮುಸ್ಲಿಮ್ ನಮ್ಮ ಮನುಷ್ಯ ಹೆಂಗೆ ಆಗ್ತಾನೆ? ಅವನು ಕೊಲೆ ಮಾಡಿ ಬಂದವ ನಮ್ಮ ಮನುಷ್ಯ ಆಗ್ತಾನೆ? ಹಿಂದೂ ನಮ್ಮ ಮನುಷ್ಯ ಹೆಂಗೆ ಆಗ್ತಾನೆ? ಕಳ್ತನ ಮಾಡವ, ಸುಳ್ಳು ಹೇಳವ, ಕೊಲೆ ಮಾಡವ ಹಿಂದೂ ನಮ್ಮ ಮನುಷ್ಯನ? ಮುಸ್ಲಿಮ್ ನಮ್ಮ ಮನುಷ್ಯನ? ಇದು ಪ್ರತಿಯೊಬ್ಬ ಮನಸ್ಸಿನಲ್ಲಿ ಬರಬೇಕು. ಪ್ರತಿಯೊಬ್ಬ ಮನುಷ್ಯ ಹೆಂಗೆ ವಿಚಾರ ಮಾಡೋಕ್ಕಂದ್ರೆ, ಇವ ಕಳ್ಳ ನಮ್ಮ ಮನುಷ್ಯ ಅಲ್ಲ, ಇವ ಪ್ರಾಮಾಣಿಕಪ್ಪ. ಅವ ಯಾರಾದರೂ ಇರಲಿ, ಅವನು ದಲಿತ ಇರಲಿ, ಬ್ರಾಹ್ಮಣ ಇರಲಿ, ಅವನು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರೈಸ್ತ ಇರಲಿ, ಸಿಖ್ರ ಯಾರೇ ಇರಲಿ, ಅವನು ನಮ್ಮ ಮನುಷ್ಯ. ಇಷ್ಟು ಸರಳ ಅದ. ಲೆಕ್ಕ ಭಾಳ ಸರಳ ಅದ, ಆದ್ರೆ ಬಿಡಿಸ್ಲಿಕ್ಕೆ ರೆಡಿ ಇಲ್ಲಲ್ಲ, ಅದು ಸಮಸ್ಯೆ. ಕೇಳಿದಿರಲ್ಲ ವೀಕ್ಷಕರೇ, ರಂಜಾನ್ ದರ್ಗಾ ಅವರು ಸಾಹಿತ್ಯ ಭಂಡಾರದ ಒಂದು ಖನಿಜ. ಅವರು ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ನನಗೆ ಕನಿಷ್ಠ ಇಲ್ಲಾಂದ್ರೂ ಒಂದು 6ರಿಂದ 7 ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಸೂಫಿ ಸಂತರು, ಶರಣರು ಮಾಡಿದಂಥ ಮಾರ್ಗದರ್ಶನದ ಸಂಕೇತಗಳು, ಇದನ್ನೆಲ್ಲನೂ ನಾನು ಈಗ ಓದಿ ಪ್ರತಿಯೊಂದು ವಾರದಲ್ಲಿ 2 ಸಾರಿ ರಂಜಾನ್ ದರ್ಗಾ ಸಾಹೇಬರು ಏನು ಸಂದೇಶಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ನಾವು ಬದುಕಬೇಕು, ಜಾತ್ಯತೀತ ಮನೋಭಾವನೆ, ಭಾವನಾತ್ಮಕ ಸಂಬಂಧಗಳನ್ನು ಭಾವ್ಯಕತೆಯಿಂದ ನಾವು ಬದುಕಬೇಕು ಅನ್ನೋದು ಇವೆಲ್ಲ ಕಂಪ್ಲೀಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಓದಿ ಪ್ರತಿಯೊಂದು ವಾರಕ್ಕೆ 2 ಸಾರಿ ಇಂದಿನ ಪೀಳಿಗೆಗೆ ನಾನು ಹೇಳ್ತೀನಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ರಂಜಾನ್ ದರ್ಗಾ ಸಾಹೇಬರಿಗೆ. ನೋಡಿರಿ, ಸರ್ಕಾರಗಳು ಎಂಥ ವಿಚಿತ್ರಗಳು ಅದಾವ. ಅದು ಸರ್ಕಾರದ ಮೇಲೂ ಸಾಧಿತ ಒಂದು ನಾನು ಪ್ರತಿ ಗ್ರಂಥಾಲಯ, ಪ್ರತಿ ಗ್ರಾಮದಲ್ಲಿ ಗ್ರಂಥಾಲಯಗಳನ್ನು ಮಾಡಿ
ಇವತ್ತು ಗ್ರಂಥಾಲಯಕ್ಕೆ ಅರ್ಜಿಗಳ ಕೊಡಂಗಿಲ್ಲ ರೀ ಮಿನಿಸ್ಟ್ರುಗಳ ಕಡೆ ಹೋಗಿ ನಮಗೊಂದು ಗ್ರಂಥಾಲಯ ಕೊಡ್ರಿ ಅಂತೇಳಿ ಆ ಮನೋಭಾವನೆಯನ್ನು ಬಂದಿಲ್ಲ. ಆ ಗ್ರಂಥಾಲಯ ಮಾಡಿದ್ರೆ ಅಂದ್ರೆ ಅಲ್ಲಿ ಓಣಿಯಲ್ಲಿ ಇಂಥ ಪುಸ್ತಕಗಳನ್ನ ಇಟ್ಟರೆ ಹುಡುಗರು ಅಧ್ಯಯನ ಮಾಡ್ತಾರೆ. ಈ ಆಧುನಿಕ ಜಗತ್ತು ಬಂದ ತಕ್ಷಣ ಮೊಬೈಲ್ದಲ್ಲಿ ಭಾಳ ತಲ್ಲೀನರಾಗಿ ಬಿಟ್ಟಿದ್ದೀರಿ. ಈ ಪುಸ್ತಕಗಳನ್ನ ಓದಿದ್ರೆ ಮಾತ್ರ ಗೊತ್ತಾಗ್ತೈತಿ ಧರ್ಮ, ಜಾತಿ, ಭಾವ್ಯಕತೆ ಅನ್ನೋದೇನು. ಒಂದು ಕೊನೆ ಪ್ರಶ್ನೆ, ಇಂದಿನ ಯುವಕರಿಗೆ ಒಂದು ಸಂದೇಶ ಹೇಳಿ ಸರ್, ಮತ್ತು ನನ್ನ ಚಾನಲ್ ಬಗ್ಗೆನೂ ಒಂದು ಶುಭದ ಆಶೀರ್ವಾದ ಕೊಡಿ. ಇಲ್ಲ, ನಿಮ್ಮದು ಬರೀ ಹೆಸರಿಗೆ ನಂಬರ್ 1 ಅಲ್ಲ, ಅದು ನಮಗೆ ಎಲ್ಲರ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಂಬರ್ 1 ಆಗಿದೆ. ಇದು ನಾವು ಮುಖಸ್ತುತಿ ಮಾಡ್ತಾಯಿಲ್ಲ. ನೀವು ಕರ್ನಾಟಕದ ರವೀಶ್ ಕುಮಾರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟು ಯಾವ ರೀತಿ ನಮಗೆ ರವೀಶ್ ಕುಮಾರ್, ನಾನೊಬ್ಬ 33 ವರ್ಷ ಪತ್ರಕರ್ತನಾಗಿದ್ದವನು, ನನಗೆ ಒಂದು ರವೀಶ್ ಕುಮಾರ್ ನೆನಪಾಗ್ತಾರೆ, ಒಂದು ನೀವು ನೆನಪಾಗ್ತೀರಿ. ನಿಮ್ಮಂಥವರಿಂದ ಮತ್ತೆ ನಮ್ಮ ದೇಶ ತನ್ನ ಘನತೆಯನ್ನು ಕಾಪಾಡ್ತದೆ. ನಿಮ್ಮಂಥವರು ಲಕ್ಷಾಂತರ ಜನ ಆದಾಗ ಈ ದೇಶ ಜಗತ್ತಿಗೆ ನಂಬರ್ 1 ಅವಾಗ ಆಗ್ತದೆ. ನಿಮ್ಮಂಥವರಿಂದ ಈ ಜಗತ್ತಿಗೆ ಇದು ವಿಶ್ವಗುರು ಆಗ್ತದೆ. ಸುಮ್ಮನೆ ಮೈಕ್ ಮುಂದೆ ನಿಂತರೆ ವಿಶ್ವಗುರು ಆಗೋದಿಲ್ಲ. ನಮ್ಮ ಹೆಣ್ಣು ಮಕ್ಕಳು ರೇಪ್ ಆಗ್ತಾಯಿದೆ, ಇಂಥ ದೇಶದೊಳಗೆ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಪ್ರೀತಿ, ವಿಶ್ವಾಸ, ನಂಬಿಕೆ, ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಒಂದು ಶಕ್ತಿ ನೋಡಿ ರವೀಶ್ ಕುಮಾರ್. ಅದು ನೀವೆಲ್ಲ ಎಷ್ಟು ಕಷ್ಟಪಡ್ತಾಯಿದ್ದೀರಿ. ನಿಮ್ಮಂಥವ್ರು ಭಾಳ ಜನ ಇದ್ದಾರೆ, ಆದರೆ ಬೆಳಕಿಗೆ ಬರ್ತಾಯಿಲ್ಲ. ಯಾಕಂದರೆ ಅವರಿಗೆ ಶಕ್ತಿ ಇಲ್ಲ. ಅವರು ಬಡವರಿದ್ದಾರೆ, ಜ್ಞಾನಿಗಳಿದ್ದಾರೆ, ಆದರೆ ಯಾವುದೇ ಅಧಿಕಾರ ಇಲ್ಲ. ಭಾಳ ಜನ ಇದ್ದಾರೆ. ನನಗೆ ನಾನು ದೇಶ ಸುತ್ತಿದ್ದೀನಿ, ಜಗತ್ತು ಸುತ್ತಿದ್ದೀನಿ. ಒಳ್ಳೆಯವರು ಭಾಳ ಜನ ಇದ್ದಾರೆ, ಆದರೆ ಅವರಿಗೆ ಧ್ವನಿ ಇಲ್ಲ. ಇವತ್ತು ಧ್ವನಿ ಹೊರಗೆ ಬರಬೇಕಾಗಿದೆ. ಅಂಥ ವಾತಾವರಣ ನೀವು ಮಾಡ್ತಾಯಿದ್ದೀರಿ, ನಿಮ್ಮಂಥವ್ರು ಮಾಡ್ತಾಯಿದ್ದಾರೆ. ಭಾಳ ಜನ ಇದ್ದಾರೆ, ಆದರೆ ಎಲ್ಲೋ ಅವರು ದುಡಿತಾ ಇರ್ತಾರೆ, ಅಲ್ಲಿ ಹೇಳ್ದಂಗೆ ಕೇಳಬೇಕಾಗಿರ್ತದೆ. ಆ ಮೀಡಿಯಾದವರು, ಓನರು, ಅವರು ಏನೇನೋ ಅವ್ರ ಆಸೆಗಳಿರ್ತವೆ, ಇಂಥವೆಲ್ಲ ಇದೆ. ಬಟ್ ಇದು ಇಂದಿಲ್ಲ ನಾಳೆ ನೋಡಿ. ಒಂದು ನೆನಪಿಟ್ಕೊಳ್ಳಿ, ಈ ದೇಶದೊಳಗೆ ಯಾವ ಕಾಲಕ್ಕೂ ಕೂಡ ಇದರ ಮೂಲಭೂತ ತತ್ವಗಳನ್ನು ಹಾಳು ಮಾಡುವ ಶಕ್ತಿ ಯಾರಿಗೂ ಇಲ್ಲ. ಯಾವ ಹಿಟ್ಲರಿಗೂ ಇಲ್ಲ, ಯಾರಿಗೂ ಇಲ್ಲ. ಇದು ನೆನಪಿಟ್ಕೊಳ್ಳಿ. ನಮ್ಮ ದೇಶನೇ ಇದು 2 ದಿವಸ ಮಾಡ್ತಾರೆ. ಈ ತಳ ಇಲ್ಲ, ಬುಡ ಇಲ್ಲ. ಇದು ಅಣಬೆ ಬೆಳೆದಂಗೆ ಬೆಳಿತವೆ, ಮತ್ತೆ ಸತ್ತೋಗ್ಬಿಡ್ತವೆ. ನಮ್ಮ ದೇಶದ ಸಂಸ್ಕೃತಿನೇ ಬೇರೆ. ಅದು ಭಾಳ ಒಂದು ಅದ್ಭುತವಾದ ಒಂದು ಪ್ಲ್ಯೂರಲ್ ಕಲ್ಚರ್. ಯಾವುದಕ್ಕೆ ನಾವು ಸಮ್ಮಿಶ್ರ ಸಂಸ್ಕೃತಿ ಅಂತೇವಲ್ಲ ನೋಡಿ. ನಿಮ್ಗೆ ಎಷ್ಟು ಆಶ್ಚರ್ಯ ಅನಿಸ್ತದ? 16ನೇ ಶತಮಾನದಲ್ಲಿ ನಮ್ಮ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಬರೀತಾರೆ ಕಿತಾಬೆ ನವರಸಲ್ಲಿ, ತುರಕ ಹೋ ಯಾ ಬಮ್ಮನ್. ಇದು ನಮ್ಮ ಯುವಕರಿಗೆ ಹೇಳ್ತಾ ಇದ್ದೀನಿ ನಾನು. ತುರಕ ಹೋ ಯಾ ಬಮ್ಮನ್, ಭಾಗ್ಯವಾನ್ ವಹಿ ಹೈ ಜಿಸ್ ಪರ್ ಮಾ ಸರಸ್ವತಿ ಕಿ ಕೃಪಾ ಹೈ. ಮಾ ಸರಸ್ವತಿ ಕೃಪಾ ಅಂದರೆ ಮೂರ್ತಿ ಅಲ್ಲ, ಜ್ಞಾನ, ವಿದ್ಯೆ ಯಾರಿಗಿರ್ತದಲ್ಲ ಅವ ತುರುಕ್ ಅಂದರೆ ಮುಸ್ಲಿಮ್ ಇರಲಿ, ಅವ ಬ್ರಾಹ್ಮಣ ಇರಲಿ, ಅವ ಯಾರು ಭಾಗ್ಯವನ್ನಂದರೆ ಯಾರಿಗೆ ಜ್ಞಾನ ಸಿಗ್ತದೆ. ಇವತ್ತು ನಮ್ಮ ಎಷ್ಟು ಜನ ದಲಿತ ಗೆಳೆಯರು, ಗೆಳತಿಯರು ಇವತ್ತು IAS ಆಗಿದ್ದಾರೆ, IPS ಆಗಿದ್ದಾರೆ, IFS ಆಗಿದ್ದಾರೆ. ಇವತ್ತು ನಮ್ಮ ಶಕ್ತಿ, ನಮ್ಮ ಸಂವಿಧಾನದ ಶಕ್ತಿಯನ್ನು ನಮ್ಮ ಯುವಕರು ಅರ್ಥ ಮಾಡ್ಕೋ. ಇವತ್ತು ಬೆಳಿಗ್ಗೆ ನಾವೊಂದು ವಿಡಿಯೋ ಕ್ಲಿಪ್ ನೋಡ್ತಾ ಇದ್ದೆ ತಮಿಳ್ನಾಡಿಂದು. ಒಬ್ಬ IAS ಆಫೀಸರು, ಅವನು ಅಂಗವಿಕಲ. ಅವನು ಎಷ್ಟು ಕುಂಟ ಅಂದರೆ ಕೈಯಿಂದ ನೆಲ ಹಿಡ್ಕೊಂಡು ಕುಂಟ್ಕೋತು ಬರ್ತಾಯಿದ್ದಾನೆ ಆಫೀಸಿಗೆ. ಅವ್ರದ್ದೆಲ್ಲ ಪಕ್ಕದಲ್ಲಿ ದೊಡ್ಡದೆಲ್ಲ ಆಫೀಸರ್, ಪೊಲೀಸ್ ಆಫೀಸರ್ಸು ಅವ್ರ ಜೊತೆ ರಕ್ಷಣೆಗಿದ್ದಾರೆ. ಅವನು ಅಲ್ಲಿ ಯಾವುದೇ ಒಂದು ಇದನ್ನು ಚೇರ್ತಾರಲಿ, ನೋ ಐ ವಿಲ್ ಕಮ್ ಲೈಕ್ ದಿಸ್ ಓನ್ಲಿ ಅಂದರೆ ನನಗೆ ಎಷ್ಟು ಆನಂದ ಆಯ್ತಂದರೆ, ದಿಸ್ ಈಸ್ ದಿ ಪವರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಬ್ಬ ಕುಂಟ, ಒಬ್ಬ ಕುರುಡ, ಒಬ್ಬ ಮೂಕ ಹೆಣ್ಮಗಳು, ಅವಳು ಲಾಯರ್ ಆಗಿದ್ದಾಳೆ. ಅವಳು ಸಂಕೇತ ಮೂಲಕ ಹೇಳ್ತಾಳೆ, ಅದನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ದಿಸ್ ಈಸ್ ಅವರ್ ಇಂಡಿಯಾ. ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟು ಶಕ್ತಿಶಾಲಿ ಇದೆ ಅನ್ನೋದು ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು. ನಮ್ಮ ಪರಂಪರೆ ಎಷ್ಟು ಶಕ್ತಿಶಾಲಿ ಇದೆ ಹೇಳಿದ್ನಲ್ಲ. ತುರುಕ ಹೋಯ ಬಮ್ಮನ್, ಭಾಗ್ಯವಾನ್ ವಹಿ ಹೈ ಜಿಸ್ ಪರ್ ಮಾ ಸರಸ್ವತಿ ಕಿ ಕೃಪಾ ಹೈ. ಇನ್ನೊಂದು ಹೇಳಿದ್ದಾರೆ ಅವರು, ಏನಂದರೆ ಇದೆಲ್ಲ ದಖನಿ ಉರ್ದುನಲ್ಲಿದೆ. ಭಾವ ಏಕ್
ಭಾಕ ನ್ಯಾರಿ ನ್ಯಾರಿ. ಭಾಕ ಅಂದರೆ ಭಾಷೆ. ಭಾವನೆ ಒಂದೇ ಇದೆ, ಭಾಷೆಗಳು ಬೇರೆ ಇರ್ತವೆ. ಎಷ್ಟು ವಿಶಾಲವಾದ ಅರ್ಥ ಇದೆ. ಭಾವ ಏಕ್, ಭಾಕ ನ್ಯಾರಿ ನ್ಯಾರಿ. ಮನುಷ್ಯ ಭಾವನೆಗಳು ಒಂದೇ. ನೀವು ಶೇಕ್ಸ್ಪಿಯರನ್ನು ಓದ್ರಿ, ಪಂಪ ಮಹಾಭಾರತ ಓದ್ರಿ. ಮನುಷ್ಯ ಜಾತಿ ತಾನೊಂದೇ ವಲಂ. ಇದು ನಮ್ಮ ಸಂಸ್ಕೃತಿ. ಮನುಷ್ಯ ಜಾತಿ ತಾನೊಂದೇ ವಲಂ. ಮನುಷ್ಯ ಜಾತಿ ಒಂದೇ ಸತ್ಯ. ಇದು ನಮ್ಮ ಯುವಕರು ತಿಳ್ಕೋಬೇಕು. ನಮ್ಮ ಸಂಸ್ಕೃತಿ ಅನ್ನೋದಲ್ಲ, ಅದು ಇಡೀ ಮಾನವ ಕುಲದ ಸಂಸ್ಕೃತಿ. ಅದು ಹಿಂದೂಗಳ ಸಂಸ್ಕೃತಿ, ಮುಸ್ಲಿಮರ ಸಂಸ್ಕೃತಿ ಅಲ್ಲ. ಅದೆಲ್ಲ ತಪ್ಪು ಮಾಡ್ತಾರೆ. ಇದನ್ನು ನಾವು ಮೀರಿ ಬೆಳಿಬೇಕಾಗ್ತದೆ. ಪೈಗಂಬರ್ ಏನು ಹೇಳಿದ್ರು? ನಿನ್ನ ನೆರೆಮನೆಯವನು ಉಪವಾಸ ಇದ್ದಾಗ ನೀನು ಉಣ್ತಾ ಇದ್ದರೆ ನೀನು ನಮ್ಮವನಲ್ಲ. ನೆರೆಮನೆಯವ ಅಂತ ಹೇಳಿದ್ರೆ ಮುಸ್ಲಿಮ್ ಅಂತ ಹೇಳಿಲ್ಲ ಅವರು. ಯಾವುದೇ ಜೀವ. ಅವರು ಒಂದು ಸಲ ಇದನ್ನು ಮಾಡಿದಾಗ, ಒಂದು ಯಹೂದಿಯ ಒಂದು ಶವ ಸಂಸ್ಕಾರದ ಮೆರವಣಿಗೆ ಹೋಗ್ತಾ ಇರ್ತದೆ. ಅವರು ನಮಸ್ಕಾರ ಮಾಡ್ತಾರೆ. ಯಾರೋ ಒಬ್ಬರು, ಇಲ್ಲ ಅವನು ಯಹೂದಿ, ಅರೆ ಅವ ಮನುಷ್ಯ ಅಂತ ಹೇಳ್ತಾರೆ. ಅವ್ನು ಗೌರವ ಕೊಡಬೇಕು. ಅಂದರೆ ಯಾವುದೇ ಪ್ರವಾದಿ ಆಗಲಿ, ಜೀಸಸ್ ಆಗಲಿ, ಬುದ್ಧ ಆಗಲಿ, ಯಾರೂ ಕೂಡ ಸಣ್ಣತನ ಎಲ್ಲಿ ತೋರಿಸಿಲ್ಲ. ಬಸವಣ್ಣ ಆಗಲಿ, ಪೈಗಂಬರಾಗಲಿ. ಇದನ್ನು ನಮ್ಮ ಯುವಕರು ತಿಳ್ಕೋಬೇಕು. ಅವರ ಭವಿಷ್ಯ ರೂಪಿಸ್ಕೋಬೇಕು. ಅವರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ವಾತಾವರಣ ಸರಿ ಇಲ್ಲ. ಆದರೂ ಪ್ರಯತ್ನ ಮಾಡಿ ಅವರು ಎಲ್ಲಿವರೆಗೆ ಕೋಮುವಾದದಲ್ಲಿ ಅವರು ಏನಾದರೂ ತಲೆ ಹಾಕಿದ್ರೆ ಅವ್ರ ಜೀವನ ಹಾಳಾಗ್ತದೆ. ಅವರು ಸೆಕ್ಯುಲರಿಸಮ್. ನಮ್ಮ ದೇಶ ಉಳಿಸೋದು ಜಾತ್ಯತೀತವಾದಂಥ ಸರ್ವಧರ್ಮ ಸಮಭಾವ. ಭಾರತದೊಳಗೆ ಜಾತ್ಯತೀತ ಅನ್ನೋ ಅರ್ಥ, ಸೆಕ್ಯುಲರಿಸಮ್ ಅರ್ಥ ಏನಂದರೆ ಸರ್ವಧರ್ಮ ಸಮಭಾವ. ಜಾತೀಯತೆ ಇರಬಾರ್ದು, ಅಸ್ಪೃಶ್ಯತೆ ಇರಬಾರ್ದು. ಸರ್ವಧರ್ಮ ಸಮಭಾವ ಆಗುವಾಗೆ ಅವುಗಳನ್ನು ರೂಢಿಸ್ಕೊಳ್ಬೇಕು. ಇದು ನಾನು ಅವರಿಗೆ ಮಾಡೋ ವಿನಂತಿ. ಮತ್ತು ನಿಮ್ಮ ಊರಲ್ಲಿ ನೀವು ನೋಡ್ರಿ, ಪೂಜೆ ಮಾಡೋನು ಎಲ್ಲಿಯಾದರೂ ಪೂಜೆ ಮಾಡ್ಬೋದು. ನಮ್ಮ ಹಳ್ಳಿಗರೇನು 5 ಕಲ್ಲಿಟ್ಟು ಪೂಜೆ ಮಾಡ್ತಿದ್ರು. ಗುಡಿ ಬೇಕಂತ ಎಲ್ಲಿ ಹೇಳ್ಯಾರ ನಮ್ಮ ಹಳ್ಳಿಯವರು? ಎಲ್ಲೇ ನೀವು ಹೊಲದಾಗ ನಮ್ಮ ಜನ ನಮಾಜ್ ಮಾಡ್ತಿದ್ರು ನೋಡ್ರಿ. ನಾನು ಭಾಳ ನಿಖರವಾಗಿ ಹೇಳ್ತೀನಿ, ನೀವು ಯುವಕರೇ ನಿಮ್ಮ ಊರಿಗೆ ಮಂದಿರ ಬೇಕು, ಮಸೀದಿ ಬೇಕು ಅಂತ ಹೇಳಬೇಡ್ರಿ. ನಮ್ಮ ಊರಿಗೆ, ನಮ್ಮ ಹಳ್ಳಿಗೆ ಗ್ರಂಥಾಲಯ ಬೇಕು ಅಂತ ಹೇಳ್ರಿ. ಗ್ರಂಥಾಲಯದಲ್ಲಿ ಮಸೀದಿನೂ ಇದೆ, ಮಂದಿರನೂ ಇದೆ, ಚರ್ಚ್ ಇದೆ, ಗುರುದ್ವಾರ ಇದೆ, ಎಲ್ಲವೂ ಇದೆ. ನಿಮ್ಮ ಬಯಕೆ ಓದುವಂಥ ತೀವ್ರತೆಯನ್ನು ಬೆಳೆಸ್ಕೊಡ್ರಿ. ಹಳ್ಳಿಗಳಲ್ಲಿ ಗ್ರಂಥಾಲಯಕ್ಕೋಸ್ಕರ ಹೋರಾಟ ಮಾಡಿರಿ. ಮೂರ್ತಿ ತೊಗೊಂಡು ಏನು ಮಾಡ್ತೀರಿ? ಬಸವಣ್ಣನ ಮೂರ್ತಿ ತೊಗೊಂಡು ಏನು ಮಾಡ್ತೀರಿ? ಬಸವಣ್ಣ ಸಾಹಿತ್ಯಕ್ಕೋಸ್ಕರ. ಅಂಬೇಡ್ಕರ್ ಮೂರ್ತಿ ತೊಗೊಂಡು ಏನು ಮಾಡ್ತೀರಿ? ಅಂಬೇಡ್ಕರ್ ಸಾಹಿತ್ಯಕ್ಕೋಸ್ಕರ. ಇದನ್ನು ಮಾಡಿರಿ. ಅದು ಎಲ್ಲ ಧರ್ಮಗಳು ನಮ್ಮ ಗ್ರಂಥಾಲಯದಲ್ಲಿರ್ತವೆ. ಅದೇ ನಮಗೆ ದರ್ಗಾ, ಅದೇ ನಮಗೆ ಮಸೀದಿ, ಅದೇ ನಮಗೆ ಮಂದಿರ, ಅದೇ ನಮಗೆ ಚರ್ಚು, ಅದೇ ಗುರುದ್ವಾರ. ಹೀಗೆ ತಿಳ್ಕೊಳ್ರಿ. ಪ್ರೇಮ ಭಾವದಿಂದ ಇರ್ರಿ. ನೀವೆಲ್ಲ ಸಣ್ಣದ ಹೆಂಗಿದ್ರಿ ಹಾಗೆ ಇರ್ರಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿದೆ? ಸರಳದ, ಸಹಜದ. ತಿಳ್ಕೊಂಡ್ರೆ ಏನೂ ಯಾವುದೂ ತೊಂದರೆ ಇಲ್ಲ. ತಿಳಿದಿದ್ದರೆ ಎಲ್ಲ ತೊಂದರೆಗಳು ಬರ್ತವೆ. ಇದಿತ್ತು ಇವತ್ತಿನ ಭಾರತ ರತ್ನ ರಂಜಾನ್ ದರ್ಗಾ. ನೋಡ್ರಿ, ಬಾಯಲ್ಲಿ ಬರ್ತು ಭಾರತ ರತ್ನ ಅಂಥೇಳಿ. ನಾವು ಇವತ್ತು ಭಾರತ ರತ್ನ ಯಾರಿಗಂತೇವೆ ಅನ್ನೋದು ಸಾಹಿತ್ಯಗಳಿಂದ, ಈ ಕವಿಗಳಿಂದ, ಸಂಶೋಧನೆಕಾರರಿಂದ ಎಲ್ಲರನ್ನೂ ಒಂದುಗೂಡಿಸೋ ವ್ಯಕ್ತಿ ಮಾತ್ರ ಭಾರತ ರತ್ನ ಆಗ್ತಾನೆ. ಅವರೇ ಇವತ್ತು ಭಾರತ ರತ್ನ ಅಂಥೇಳಿ ನನ್ನ ಬಾಯಿಂದ ಬಂದಿದೆ. ದೇವರಿವರಿಗೆ ಶಕ್ತಿ ಕೊಡಲಿ, ಆಯುಷ್ಯ ಕೊಡಲಿ. ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿ ನಮ್ಮ ನವ ಪೀಳಿಗೆಗಳಿಗೆ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡುವಂಥ ಆ ತಾಕತ್, ಆ ಪರಮಾತ್ಮ, ಆ ಅಲ್ಲಾ, ಆ ಭಗವಾನ್ ಇವರಿಗೆ ನೀಡಲಿ, ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅನ್ನೋದೇ ಇವತ್ತಿನ ಕಿರು ಸಂದರ್ಶನ. ರಂಜಾನ್ ದರ್ಗಾ ಅವ್ರ ಜೊತೆ ನಾನು ಮಾತಾಡಿದ್ದಕ್ಕಾಗಿ ನನಗೆ ಭಾಳ ತುಂಬ ಖುಷಿನೂ ಆಗ್ತಾಯಿದೆ. ಇಂಥ ಒಬ್ಬರು ಹಿರಿಯರು ನಮಗೆ ಮಾರ್ಗದರ್ಶಕರಾಗಿ ಇನ್ನೂ ಇದ್ದಾರಪ್ಪ. ಅವರಿಂದ ಇನ್ನೂ ಹೆಚ್ಚಿನ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಯುವಕರ ಪಾಡೇನು ಅನ್ನೋದೊಂದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳಿದರು ಅವರು. ಅದನ್ನು ವಿವರವಾಗಿ ನಾನು ಇನ್ನೂ ಮುಂದೆ ಹೇಳ್ತೀನಿ. ಅವರ ಗ್ರಂಥಗಳನ್ನ ತೊಗೊಂಡಿದ್ದೀನಿ, ಅವರು ಬರೆದಂಥ ಪುಸ್ತಕಗಳನ್ನು
ವಾರಕ್ಕೆ 2 ಸಾರಿ ರಂಜಾನ್ ದರ್ಗಾ ಸಾಹೇಬರು ಹಾಕಿಕೊಟ್ಟಂಥ ಮಾರ್ಗದರ್ಶನ, ತೋರಿಸಿದ ದಾರಿ ಇದಿತ್ತು ಇವತ್ತಿನ ಕಿರು ಸಂದರ್ಶನ. ಸರ್ ನಮಸ್ಕಾರ ಮಾಡ್ತೀನಿ ಸರ್. ತುಂಬ ಸಂತೋಷ ಸರ್, ನಮ್ಮ ಜೊತೆ ಒಂದು ಕಿರು ಸಂದರ್ಶನ ಕೊಟ್ಟಿದ್ದೀರಿ. ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡಲಿ ಸರ್, ಒಳ್ಳೆಯ ಬೆಳವಣಿಗೆ ನಮ್ಮ ಯುವ ಪೀಳಿಗೆಗೆ ಕೊಡಲಿ ಅಂತ ಹಾರೈಕೆ ಮಾಡ್ತೀನಿ ಸರ್. ನಮಸ್ಕಾರ.